ಫ್ರೆಂಡ್ಶಿಪ್ ಅಂದರೆ ಏನು? ಒಟ್ಟು ಫ್ರೆಂಡ್ಶಿಪ್ಪಲ್ಲಿ ಎರಡು ಟೀಮ್ ಇರುತ್ತೆ. ನಾವೊಂದು ಟೀಮು, ಆಪೋಸಿಟ್ ಒಂದು ಟೀಮು. ಯಾವಾಗಲೂ ಎರಡು ಟೀಮ್ಗೆ ಜಗಳ ಆಯ್ತಾನೇ ಇರ್ತವೆ. ಕ್ರಿಕೆಟಲ್ಲಿ ಇರ್ಬೋದು, ಗಿಲ್ಲಿ ದಂಡಲ್ಲಿರ್ಬೋದು, ಕಬಡ್ಡಿಲಿರ್ಬೋದು. ಒಂದೊಂದು ಆಟ ಒಂದೊಂದು ಏರಿಯಲ್ಲಿ ಒಂದೊಂದು ಆಟ ಜೋರಿರುತ್ತೆ. ಬಟ್ ಇವತ್ತು ನೋಡೋ ಮೂವಿಯಲ್ಲಿ ಹಗ್ಗ ಹಾಕಿ ಇಳಿಯೋ ಗೇಮು, ಅದರಲ್ಲಿ ಸೋತ್ ಬಿಡ್ತದೆ ನಮ್ಮ ಟೀಮು. ಆ ಟೀಮ್ ಹೆಸರೇ ಮಂಜುಮಲ್ ಬಾಯ್ಸ್. ಮಂಜುಮಲ್ ಬಾಯ್ಸ್ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲು ಕರರಾದ ಹುಡುಗರು, ಯಾರಿಗೂ ಮರ್ಯಾದೆ ಕೊಡಲ್ಲ. ಅದರಲ್ಲೂ ಅವ್ರ ಆಪೋಸಿಟ್ ಟೀಮ್ಗಂತೂ ಮರ್ಯಾದೆನೇ ಕೊಡಲ್ಲ. ಇವ್ರಿಗೊಂದು ಗುರಿ ಇದೆ. ಗುರಿ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಗುರಿ ಅಲ್ಲ. ಇವರೊಂದು ಗೋವಾ ಟ್ರಿಪ್ ಹೋಗ್ಬೇಕಂತೆ, ಅದೇ ಇವ್ರ ಗುರಿ. ಸರಿ, ಎಲ್ಲರೂ ಹಂಗೆ ಮಾತಾಡ್ಕೊಂಡು ಹಂಗೆ ಅಡ್ಜಸ್ಟ್ ಮಾಡಿ ಗೋವಾ ಟ್ರಿಪ್ ಹೊಡಿಯಕ್ಕಾಗಲ್ಲ. ಸರಿ ನಡೀರಿ ಊಟಿಗೆ ಹೋಗೋಣ ಅಂತೇಳಿ ಎಲ್ಲರೂ ಊಟಿಗೆ ರೆಡಿ ಆಗ್ತಾರೆ. ಇವ್ರ ಟೀಮಲ್ಲಿ ಇರೋದು 14-15 ಜನ ಇದ್ದಾರೆ. ಬಟ್ ಅಷ್ಟು ಕಾಸಿಲ್ಲ ಅವ್ರ ಹತ್ರ, ಗಾಡಿನೂ ಇಲ್ಲ ತಗೊಂಡು ಹೋಗೋದಕ್ಕೆ. ಸರಿ ಅಂತೇಳಿ ಹಂಗೆ ರೆಡಿ ಮಾಡಿ ಅವನ ಫ್ರೆಂಡ್ಗೆ ಒಬ್ಬನಿಗೆ ಫೋನ್ ಮಾಡಿ ಹಂಗೆ ಒಂದು ಕಾರು ತರಿಸ್ಕೊಂಡಾನೆ. ಆ ಕಾರಲ್ಲಿ 9 ಸೀಟ್ರ್ ಇರೋದು. ಎಲ್ಲರೂ ರೆಡಿಯಾಗಿ ಕಾಲೇಜ್ ಕಾರಲ್ಲಿ ಹೋಗ್ತಾ ಅವ್ರೆ. ಡಮಾರ್ ಅಂತ ಸೆಂಟ್ರಲ್ ಒಂದು 2 ವೀಲರ್ ಬಂತು. ನೋಡ್ರಿ ಇನ್ನೊಬ್ಬ ಬಾಯ್ಸು, ಲವ್ ನನ್ ಬಿಟ್ಟು ಹೋಗ್ತಾ ಇರೋ ನನ್ನ ತಮ್ಮನ್ ಕರ್ಕೊಂಡು, ಅಣ್ಣ ನಾನು ಹೋಗ್ತಾ ಇದೀನಿ ಬಿಡ, ಏಯ್ ಇಳಿ ಕೆಳಗಡೆ ಅಂತೇಳಿ ತಮ್ಮನ ಎಳೆದ್ಬಿಟ್ಟು ಅಣ್ಣ ಗಾಡಿಯಲ್ಲಿ ಕುತ್ಕೊಂತಾರೆ. ತಮ್ಮ ಹಂಗೆ ಮನೆಗೆ ಹೋಗ್ತಾರೆ ಅನ್ಕೊಂಡೆ, ಬಟ್ ಇಲ್ಲ, ಎಲ್ಲರೂ ಒಂದೇ ಕಾರಲ್ಲಿ ಸೀದಾ ಹೋದ್ರು. ಹಂಗೆ ಮಾಡಿ ಎಲ್ಲರೂ ಕೊಡೆಕಾನಲ್ ಬಂದ್ರು. ಎಲ್ಲ ಸಖತ್ತಾಗಿ ಜಾಲಿ ಮಾಡ್ತಾವ್ರೆ. ಪಕ್ಕದಲ್ಲೇ ಅಂತ ಗುರು ಪಳನಿ, ಅಲ್ಲೂ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಕೊಂಡು ಸೀದಾ ಹಂಗೆ ಬರ್ತಾವ್ರೆ. ತಿರ್ಗಿ ಎಲ್ಲ ಕಾರಲ್ಲಿ ಬಂದು ಕುತ್ಕೊಂಡ್ರು. ಇಲ್ಲಿಂದ ಸ್ವಲ್ಪ ದೂರ ಊಟಿ ಇದೆ, ಹೊಂಟೋಗೋಣ. ಊಟಿನ ಮಚ ಇಲ್ಲೊಂದು ಊರಿದೆ ಕಣೋ, ಅಲ್ಲಿ ಹೋಗ್ಬಿಡೋಣ. ಎಲ್ಲೋ ಅದು? ಅದೇ ಮಚ ಗುಣ ಗುಹೆ ಇದೆಯಲ್ಲ ಅಲ್ಲಿ. ಇಲ್ಲಿ ನಮ್ ಕಮಲ್ ಸರ್ ಎಲ್ಲ ಬಂದು ಆಕ್ಟಿಂಗ್ ಮಾಡ್ತಾರಲ್ಲ, ಆ ಗುಹೆ ಹೇಳ್ತಾ ಇದೆಯಾ ಮಚ? ಹ್ಞೂ ಕಣೋ, ತುಂಬಾ ಸಕ್ಕದಾಗಿದಂತೆ. ಓಣಲ್ಗೆ ಇನ್ನೊಬ್ಬ ಫ್ರೆಂಡು, ಇಲ್ಲ ಹೋಗ್ಲೇಬೇಕು ಅಂತೇಳಿ ಎಲ್ಲಾರು ಗುಣ ಗುಹೆಗೆ ಗಾಡಿನ ತಿರುಗಿಸ್ತಾರೆ. ಗುಣ ಗುಹೆಗೆ ಹೋದ್ರು. ಅಲ್ಲಿ ಆ ಕಡೆ ಎಲ್ಲ ನೋಡ್ತಾವ್ರೆ, ತುಂಬಾ ಚೆನ್ನಾಗಿದೆ. ಅಲ್ಲೊಬ್ಬ ಫ್ರೆಂಡ್ ಬಂದ್ಬಿಟ್ಟು, ಮಚ ಲಾಸ್ಟ್ ಟೈಮ್ ಕೆಳಗಡೆ ಹೋಗಿದ್ವಿ ಕಣೋ, ಏನು ಹೇಳ್ತಾ ಇದೆಯಾ? ಕೆಳಗಡೆ ಹೋಗ್ಬೋದಾ? ಯಾರು ಏನು ಕೇಳಲ್ವಾ ಮಚ? ಸೆಕ್ಯೂರಿಟಿ ಹೆಂಗೂ ಇಲ್ಲ, ಆರಾಮಾಗಿ ಹೋಗಿ ಬಂದ್ಬಿಡೋಣ ಬನ್ರಿ ಅಂತೇಳಿ ಎಲ್ಲರೂ ಕೆಳಗಡೆ ಇಳಿತಾವ್ರೆ. ಅವ್ರಿಗೆ ಅಲ್ಲಿ ಏನಿದೆ ಅಂತಾನು ಗೊತ್ತಿಲ್ಲ. ಒಬ್ಬೊಬ್ಬರಿಗೂ ಏನೋ ಪಾರ್ಟಿ, ಹುಡುಗರು ಜೋಶು ಎಲ್ಲ ಇಳಿದಿ ಕೆಳಗಡೆ ಹೋಯ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಬ್ರಹ್ಮಾಂಡವಾಗಿದೆ ಗುರು ಆ ಗುಹೆ. ಅಲ್ಲಿ ಯಾರು ಫ್ರೆಂಡ್ಸ್ಗಳದು ಹೆಸರು ಬರ್ದಿಕ್ಕವ್ರೆ. ನಮ್ಮ ಹುಡುಗರು ಅಲ್ಲೊಂದು ಪೇಂಟ್ ಡಬ್ಬ ಸಿಗುತ್ತೆ. ಆ ಪೇಂಟ್ ಡಬ್ಬ ತಗೊಂಡು ಅವ್ರ ಟೀಮ್ ಹೆಸರನ್ನ ಬರೀತಾರೆ. ಆ ಟೀಮ್ ಹೆಸರು ನೋಡ್ಬಿಟ್ಟು ಎಲ್ಲರೂ ಖುಷಿ ಪಡ್ತಾರೆ. ಮಚ ಹೆಸರು ಬರ್ದಿದೆ, ಓಕೆ, ಹಂಗೆ ಅಲ್ಲಿ ಸ್ವಲ್ಪ ವರ್ಷ ಬರ್ತ್ಬಿಡು, ಅವಾಗ ತಾನೆ ಎಲ್ಲರಿಗೂ ಅರ್ಥ ಆಗೋದು. ಓಕೆ ಮಚ ಅಂತೇಳಿ ನಾನು ಬರ್ತೀನಿ ಇರಪ್ಪ ಅಂತೇಳಿ ಹಿಂಗೆ ಹೋಗ್ತಾನ. ಬಟ್ ಢಮಾರ್ ಅಂತ ಒಳಗಡೆ ಬಿದ್ದ. ಎಲ್ಲರಿಗೂ ಒಂಥರ ಶಾಕ್ ಆಗೋಯ್ತು. ಏನೋ ಇದು ಹಿಂಗಾಗೋಯ್ತಲ್ಲ, ಎಲ್ಲೋದ ಅನ್ಬಿಟ್ಟು ಹಂಗೆ ಒಂದು ಸೆಕೆಂಡ್ ನಿಂತಿರೋ ಟೀಮ್ ಎಲ್ಲ ಬಂದು ಆ ಗುಹೆ ಹತ್ರ ಬಡ್ಕೊಂತ ಇದೆ. ಮಚ ಎಲ್ಲೋ ಇದ್ಯಾ ಆಟ ಬಡಕಣೋ, ಮಾತಾಡೋ ಅಂತ ಎಲ್ಲರೂ ಗುಳೋ ಅಂತ ಬಡ್ಕೊಂತವ್ರೆ. ಆದ್ರೆ ಕೆಳಗಡೆಯಿಂದ ಯಾವುದೇ ರೀತಿಯ ಸೌಂಡ್ ಇಲ್ಲ. ಇನ್ನೊಬ್ಬ ಫ್ರೆಂಡು, ಮಚ ಅಲ್ಲಿ ಹೋಗಿ ಹೆಲ್ಪ್ ಕೇಳೋ ಹತ್ರನ. ಅವರಿಬ್ರು ಓಡ್ ಬರ್ತಾರೆ. ಅಲ್ಲೊಬ್ರು ಅಂಗಡಿ ಅಣ್ಣ ಇರ್ತಾರೆ. ಅಣ್ಣ ಈ ಥರ ನಮ್ಮ ಫ್ರೆಂಡ್ ಬಿದ್ದೋಣ, ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ. ಅಲ್ಲಿ ಯಾಕಾರ ಹೋಗಕ್ ಹೋದ್ರಿ ಅಂತ ಅವರು ಬರ್ತಾರೆ. ಅವರು ಬಂದು ಎಲ್ಲರೂ ದೂರ ಇರೋ ಹತ್ರ ಹೋಗ್ಬೇಡ್ರಿ ಕಣೋ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಳೆ ಬೇರೆ ಬಿತ್ತಲ್ಲಿ. ಮಳೆ ತುಂಬಾ ಜೋರಾಯ್ತು. ಇನ್ನ 3 ಫ್ರೆಂಡ್ಸ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಪೊಲೀಸ್ ಅವರು ಏನೋ ಕರ್ಕೊಂಡ್ಬಂದು ಕೊಲೆ ಮಾಡ್ಬಿಟ್ಟು ನೀವೇ ಈ ತರ ಪ್ಲಾನ್ ಮಾಡ್ತಾ ಇದೀರಾ ಅಂತೇಳಿ ಅವ್ರನ್ನೇ ಓಟಿದ್ದಾರೆ ಪೊಲೀಸ್ ಅವರು. ಯಾಕಂದ್ರೆ ಪೊಲೀಸ್ ಅವ್ರಿಗೆ ಪಾಪ ಗೊತ್ತಿಲ್ವಲ್ಲ. ಸರಿ, ಪೊಲೀಸ್ ಅವರು ಬಂದು ಎಲ್ಲ ಚೆಕ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಾವ್ರೆ, ಮಚ ಮಾತಾಡೋ, ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ನಾವೆಲ್ಲ ನಿನ್ ಬಿಟ್ಟು ಹೋಗಲ್ಲ ಕಣೋ, ಮಾತಾಡೋ ಅಂತ ಹೇಳ್ತಾವ್ರೆ. ಅಂತ ಒಂದು ದೂರಿಂದ ಒಂದು ಸೌಂಡ್ ಕೇಳಿಸುತ್ತೆ. ಎಲ್ಲರೂ ಕಣ್ಣಲ್ಲೂ ಒಂಥರ ಸಂತೋಷ, ಖುಷಿ. ಮಚ ಅವ್ನು ಮಾತಾಡ್ದ ಕಂಡ್ರು. ತಿರ್ಗ ಹಂಗೆ ಮಾತಾಡ್ತಾವ್ರೆ. ಆ ಕಡೆಯಿಂದ ಒಂದೇ ಸೌಂಡ್ ಬರ್ತಾ ಇರೋದು, ಅಂತ. ಅವಾಗ ಪೊಲೀಸ್ ಅವರು ಹೋಗಿ ಒಂದ್ ಕೆಲಸ ಮಾಡ್ರಪ್ಪ, ಹಗ್ಗ ತಗೊಂಡ್ಬನ್ರಿ ಅಂತ ಹೇಳ್ತಾರೆ. ಓಕೆ, ಹಗ್ಗನೂ ಬಂತು. ಎಲ್ಲರೂ ಪೊಲೀಸ್ ಅವರು ರೆಡಿ ಆದ್ರು. ಪೊಲೀಸ್ ಅವರ ಗುಹೆ ಹೊಡೆ ಇಳಿಯಕ್ಕೆ ಭಯ ಬೀಳ್ತಾವ್ರೆ. ಇಲ್ಲ ಸರ್, ನಾನು ಹೇಳಿಲ್ಲ, ನನಗೆ ಎಂತಿ ಮಕ್ಕಳಿದ್ದಾರೆ. ಪೊಲೀಸ್ ಅವರು ಎಲ್ಲ ತರ ಕೇಳ್ತಾವ್ರೆ, ಯಾರನ್ನೋ ಬೆಳೀರೋ ಯಾಕೋ ಹಿಂಗ್ ಮಾಡ್ತಾ ಇದೀರಾ? ಬಟ್ ಯಾವುದೇ ರೀತಿಯ ಪೊಲೀಸ್ ಅವರು ಕ್ರಮಗಳನ್ನು ತಗೊಳ್ಳಲ್ಲ. ಇಲ್ಲಪ್ಪ ನಾನು ಹೇಳಿಲ್ಲ ಅಂತ ಬಿಲ್ಕುಲ್ ಆಗಿ ಹೇಳ್ಬಿಡ್ತಾರೆ. ಅದ್ರಲ್ಲೊಬ್ಬ ಫ್ರೆಂಡ್ ಒಂಥರ ಚಿಕ್ಕ ವಯಸ್ಸಲ್ಲಿ ಆಡಿದ ಆಟ ಎಲ್ಲ ಅವನಿಗೆ ಜ್ಞಾಪಕ ಬರುತ್ತೆ. ಅವ್ರು ಕೆರೆಯಲ್ಲಿ ಬಿದ್ದಿದ್ದು, ಆಟ ಆಡಿದ್ದು, ಎದ್ದಿದ್ದು ಎಲ್ಲಾನು ಹಂಗೆ ಕೆಳಗಡೆ ತೋರ್ಸಾರೆ ಗುರು ನಮ್ಮ ಹುಡುಗನ್ನ. ಅವನವಲ್ಲೇ ಬಿದ್ನಲ್ಲ, ಅವನ ಇಮ್ಯಾಜಿನ್ ಅದು. ಬಿದ್ಬಿಟ್ಟು ಮೈಯಲ್ಲಿ ಒಂದು ಚೂರು ಬಟ್ಟೆ ಇಲ್ದ ಹಂಗೆ ಓಡ್ ಬರ್ತಾವನೆ. ಬಟ್ ಅದೆಲ್ಲ ಒಂದು ಕನಸು. ಅವನಂಗೆ ಕೊಚ್ಚಲ್ಲಿ ಕಚ್ಕೊಂಡು ಬಿದ್ದವನ್ರಿ ಅಲ್ಲಿ. ಸರಿ, ಈ ಕಡೆ ಮೇಲ್ಗಡೆ ಪೊಲೀಸ್ ಅವರು ಯಾರು ಎತ್ತಕ್ಕವನ್ನ ಬರ್ತಾ ಇಲ್ಲ. ಒಬ್ಬ ಫ್ರೆಂಡು ಮುಂದಾಗ್ತಾನೆ, ಸರ್ ನಾನು ಹೋಗ್ತೀನಿ ಸರ್. ಪೊಲೀಸ್ ಅವರು, ಏನ್ ತಮಾಷೆ ಮಾಡ್ತಾ ಇದ್ಯಾ, ಹೋಗಿಂದೆ. ಸರ್ ನಾನು ಖಂಡಿತ ಹೋಗ್ತೀನಿ ಸರ್, ನನ್ನ ಫ್ರೆಂಡ್ನ ನಾನು ಕಾಪಾಡ್ತೀನಿ ಸರ್. ಇನ್ನೊಬ್ಬ ಫ್ರೆಂಡು, ಮಚ ನೀನ್ ಮಾಡ್ತಾರೋ ಸರಿ ಅನಿಸ್ತಾ ಇದೆಯಾ? ಸರಿ ಮಚ್ಚ, ನಾನು ಹೋಗಿಲ್ಲಾರ ಏನ್ ಮಾಡ್ತೀಯೋ? ನಾನು ಹೋಗ್ತೀನಿ ಮಚ್ಚ ಅಂತ ಎಲ್ಲರೂ ಮುಂದೆ ಬರ್ತಾರೆ. ಪೊಲೀಸ್ ಅವ್ರು ನೋಡಿ ಹಂಗೆ ಬೆಚ್ಚು ಬೀಳ್ತಾರೆ. ಸರಿ, ಒಬ್ಬ ಹುಡುಗನ್ಗೆ ಕಟ್ಟಾಕ್ಬಿಟ್ಟು ಇಳಿಸ್ತಾರೆ. ಅವನು ಹೋಗ್ತಾವನೆ ಒಳಗಡೆ. ತಲೆ ಮೇಲೆ ಒಂದು ಟಾರ್ಚ್ ಲೈಟ್ ಇಟ್ಕೊಂಡವನೆ. ಹಂಗೆ ಕೆಳಗಡೆ ಇಳಿತಾವನ್ ಅವನು. ಅವ್ರ ಫ್ರೆಂಡ್ಸ್ ಎಲ್ಲ ಮೇಲ್ಗಡೆಯಿಂದ ಕೇಳ್ತಾವ್ರೆ, ಏನಾದ್ರೆ ಹೇಳೋ, ಬಿಡ್ಲಾ
ಬಿಡ್ಲಾ ಅಂತ ಇಳಿತಾ 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 ಅವನು ಹೋಗಿ ಒಂದ್ ಕಡೆ ನಿಂತ್ಕೋತಾನೆ. ನೋಡಿದ್ರೆ ಅಲ್ಲಿ ಹಗ್ಗ ಖಾಲಿ ಆಗೋಯ್ತು. ಮೇಲ್ಗಡೆ ಪೊಲೀಸ್ ಅವರು ಆಲ್ರೆಡಿ 1200 ಅಡಿ ಹೋಗಿದೆ ಕಣೋ, ಇದ್ರ ಮೇಲೆ ಹೋದ್ರೆ ಅವ್ನ ಕೈಲಿ ಉಸಿರಾಡಕ್ಕಾಗಲ್ಲ, ಹೇಳೋ ಮಾತು ಕೇಳ್ರಿ ಬಂದ್ಬಿಟ್ರಿ ಅಂತಾರೆ ಪೊಲೀಸ್ ಅವರು. ಬಟ್ ಇವರು ಕೇಳಲ್ಲ, ಕೆಳಗಡೆ ಇರೋನು ಕೇಳಲ್ಲ. ನೀವು ಮಾತ್ರ ಹಗ್ಗ ಕಟ್ಟಿ ಬಿಟ್ಟಿಲ್ಲ ಅಂದ್ರೆ ನಾನು ಇಲ್ಲೇ ಹಗ್ಗ ಬಿಚ್ಕೊಂಡು ಬಿದ್ದೋಗ್ಬಿಡ್ತೀನಿ ಕೆಳಗಡೆ ಅಂತ ಅವನು ಕೆಳಗಡೆ ಎದುರಿಸ್ತಾವನೆ ಮೇಲ್ಗಡೆಯವ್ರಿಗೆ. ಇನ್ ಬೇರೆ ಅವರು ವಿಧಿ ಇಲ್ದೆ ಹಗ್ಗನ ಜೈಂಟ್ ಮಾಡಿ ಇಳಿಸ್ತಾರೆ. ಅವನು ಇಳಿತಾವನೆ ಆ ಸೌಂಡ್ ಅವ್ನಿಗೆ ಹೋಯ್ತಾ ಹೋಯ್ತಾ ಹತ್ತತ್ರ ಕೇಳಿಸ್ತಾ ಇದೆ. ಅವ್ನ ಫ್ರೆಂಡ್ ಅವನು ನೋಡ್ಬಿಟ್ಟ, ಅವ್ನ ಹಂಗೆ ಹತ್ಕೊಂತಾನ. ಅವನು ಮಚ್ಚ ಇಲ್ಲೇ ಅವ್ನ್ ಕಣ ಅವನು ಅಂತ ಪೊಲೀಸ್ ಅವನಿಗೆ ಹಗ್ಗ ಹೆಂಗ್ ಕಟ್ಟಬೇಕಂತ ಹೇಳ್ಕೊಟ್ಟಿರ್ತಾರೆ. ಮೇಲ್ಗಡೆಯಿಂದ ಅವನು ಕೇಳ್ತಾವನೆ, ಹಗ್ಗ ಕಟ್ಟದ್ ನಿಂಗೆ ಹೇಳ್ಕೊಟ್ರಲ್ಲ, ಗ್ಯಾಪ್ಕ ಇದೆಯೇನೋ ಅಂತ. ನನಗೆ ಗ್ಯಾಪ್ಕ ಇಲ್ಲ ಕೊಂಡ್ರು, ನನಗೆ ಭಯ ಆಗುತ್ತೆ ಕಣೋ, ನೋಡ್ರಿ ಹಂಗೆ ಬಿದ್ದವನೆ ಅಂತ. ಹಿಂಗೆ ಮರಾಡ್ತಿರ್ಬೇಕಾರೆ ಬ್ಯಾ ಅಂತ ಒಂದು ಸೌಂಡು. ಯಾರಪ್ಪ ಅಂದ್ರೆ ಅವ್ನ ಫ್ರೆಂಡೇ. ಅವ್ನ ಮೇಲ್ಗಡೆಯಿಂದ ಬಿದ್ನಲ್ಲ, ಅವ್ನಿಗೆ ಪರಿಜ್ಞಾನ ಕೆಟ್ಟೋಗಿ ಇವನಿಗೆ ಬೈತಾವನು. ಸರಿ ಹಂಗೆ ಮಾಡಿ ಹಗ್ಗ ಕಟ್ತಾನೆ. ಇವನ ಹಿಂಗೆ ತಳಿದ್ನಲ್ಲ, ಇಬ್ರು ಹಂಗೆ ಕೆಳಗಡೆ ಬಿದ್ದೋಗ್ತಾರೆ. ಮೇಲ್ಗಡೆ ಹಗ್ಗ ಸರ್ರಕಂತ ಜಾರ್ಕೊಂಡ್ ಬರ್ತಾ ಇದೆ. ಡಂಬಾರ ತಲೆ ಸೇರಿ ಹಿಡ್ಕೊಂಡ್ರಿ ಹೆಂಗೋ. ಸರಿ ಎಲ್ಲ ಫ್ರೆಂಡ್ಸ್ ಹಿಡ್ಕೊಂಡ್ರು ಅವ್ರ ಹಗ್ಗನ. ಯಾಕಂದ್ರೆ ಅವ್ರು ಫಸ್ಟೇ ಹಗ್ಗ ಎಳಿಯೋ ಚಾಲೆಂಜ್ ಫೈಟರ್ಗಳು ಅವ್ರು ಹಗ್ಗ ಎಳಿದ್ರಲ್ಲಿ. ಆ ಹಗ್ಗ ಹಿಡ್ಕೊಂಡು ಎಳಿತಾವ್ರೆ. ಅವ್ನ ಫ್ರೆಂಡ್ ನ ಕರ್ಕೊಂಡು ಅವ್ನ ಮೇಲ್ಗಡೆ ಬರ್ತಾವನೆ ನಿಧಾನಕ್ಕೆ. ನೋಡಿದ್ರೆ ಹಗ್ಗ ಅಲ್ಲಿ ಒಂದ್ ಕಡೆ ತಗೊಳಕೊಂಡ್ಬಿಡ್ತು. ಅವ್ರು ಎಳಿತಾವ್ರೆ, ಇವ್ನ ಬುಲ್ಡೆಗೆ ಅವ್ನು ನೋಡ್ಕೊಂತಾವನೆ. ಏನಾಯ್ತೋ ಮಚಾ ಅಂತ ಮೇಲ್ಗಡೆಯಿಂದ ಕೇಳ್ತಾವ್ರೆ. ಮಚಾ ಇಲ್ಲ ಹಗ್ಗ ತಗೊಳಕೊಂತ ಕಣೋ ಅಂತ ಹೇಳ್ತಾನೆ. ಸರಿ ಓಕೆ ಅಂತ ಹೇಳಿ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಅವ್ನು ಹಂಗೆ ಆ ಗುಂಡಿನೇ ನೋಡ್ತಾ ಇರ್ತಾನೆ. ಇನ್ನೊಬ್ಬ ಏಯ್ ನೀನ್ ಬೇಡ ಈ ಕಡೆ ಬಾ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿಲ್ವಾ ಹಗ್ಗ ಲೂಸ್ ಬಿಡ್ರೋ ಅಂತ ಅವನೊಂದು ಆವಾಜ್ ಹಾಕಿದ ತಕ್ಷಣ ಎಲ್ಲರೂ ಹಗ್ಗನ ಲೂಸ್ ಬಿಟ್ಟು ಹಿಂಗ್ ತಿರುಗಿಸ್ತಾರೆ. ನೋಡಿ ಆ ಹಗ್ಗ ಕಿತ್ಕೊಂಡ್ ಬರುತ್ತೆ ಗುರು ಹಂಗೇನೆ. ಸರಿ ಫ್ರೆಂಡ್ಸ್ ನ ಹಂಗೆ ಮೇಲ್ಗಡೆ ನಿಧಾನಕ್ಕೆ ಬರ್ತಾವನೆ. ಎಲ್ಲರೂ ಒಂದೇ ಉಸಿರಳಿಲ್ಲ ಹಗ್ಗ ಎಳೆದ್ರು. ಧೂಮ್ ಅಂತ ಬಂದಾಗ ಗುರು ಮೇಲ್ಗಡೆ ಅವ್ನು ನೋಡಿದ ತಕ್ಷಣ ಎಲ್ಲರೂ ಅಷ್ಟು ಖುಷಿ. ಅವ್ನ ಮೈಯೆಲ್ಲ ಫುಲ್ಲು ತರ್ಚ್ಕೊಂಡೈತೆ. ಅವ್ನ ಆಚೆ ಕರ್ಕೊಂಡ್ ಬರ್ತಾರೆ. ಅಲ್ಲಿರೋರೆಲ್ಲ ಅವ್ನ ಕಾಲ್ ಮುಗಿತವ್ರೆ. ಯಪ್ಪ ಈ ಗುಂಡಿಲಿ ಎಷ್ಟು ಜನ ಸತ್ತವರೋ ಗೊತ್ತಿಲ್ಲ ಕಣೋ, ನೀನ್ ಹೆಂಗೋ ಉಳಿದ್ ಬಂದಲ್ಲ ದೇವ್ರಪ್ಪ ನೀನಂತ ಅವ್ನು ಕರ್ಕೊಂಡೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟ್ರು, ನಮ್ಮ ಹತ್ರ ಇಷ್ಟೊಂದು ಟೆಕ್ನಾಲಜಿ ಇಲ್ಲ, ಇವ್ನು ತುಂಬಾ ಏಟಾಗಿದೆ, ಒಂದು ಕೆಲಸ ಮಾಡ್ರಪ್ಪ, ಇವನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ರಿ. ಮೇಡಮ್ ಅವರೇ ಇಲ್ಲಿ ಪೊಲೀಸ್ ಎಲ್ಲ ಕಂಪ್ಲೇಂಟ್ ಆಗಿದೆ, ನಾನು ಹೇಳ್ಕೊತೀನಿ ಹೋಗ್ರಿ ಅಂತೇಳಿ ಆ ಡಾಕ್ಟರ್ ಮೇಡಮ್ ಅವರು ನೀಟಾಗಿ ಅವ್ರನ್ನ ಕಳಿಸ್ಕೊಡ್ತಾರೆ. ಎಲ್ಲರೂ ಊರಿಗೆ ಹೋಗಿ ಅವ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅವ್ರ ಅಮ್ಮ ಬಂದು ನೋಡ್ಬಿಟ್ಟು ಇದಕ್ಕಾನ ನನ್ನ ಮಗನ್ ಕರ್ಕೊಂಡೋದೆ ಅಂತೇಳಿ ಅವನ್ನ ಬಾಯಿಗೆ ಬಂದಂಗೆ ಬೈತಾರೆ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇದೆಲ್ಲ ಪೇಪರಲ್ಲಿ ಬರುತ್ತೆ. ಅವ್ರ ಅಮ್ಮನೂ ಬಂದು ಅವನ ಕಾಪಾಡಿದ ಫ್ರೆಂಡ್ನ ತಪ್ಕೊಂಡು ಗುಳೋ ಅಂತ ಕಣ್ಣೀರಾಗ್ತಾರೆ. ಈ ಕಡೆ ನಮ್ಮ ಹೀರೋ ಅವನು ಹಾಸ್ಪಿಟ್ಲಿಗೆ ತೋರ್ಸಾನೆ. ನಿದ್ದೆ ಇಲ್ಲ ಅವನಿಗೆ, ಪರಿಜ್ಞಾನ ಇಲ್ಲ ಅವನಿಗೆ, ಏನಾಯ್ತಂತಾನೆ ಗೊತ್ತಿಲ್ಲ ಅವನಿಗೆ. ಹಂಗೆ ಮಂಜುಮಲ್ ಬಾಯ್ಸ್ನ ರಿಯಲ್ ಆಗಿ ತೋರಿಸ್ತಾರೆ. ಹೌದು, ಇದೊಂದು ಟ್ರೂ ಸ್ಟೋರಿ ಬೇಸ್ ಮೇಲೆನೆ ಈ ಡೈರೆಕ್ಟ್ರು ಈ ಮೂವಿನ ಸಕ್ಕದಾಗಿ ತೆಗೆದವ್ರೆ. ನೀವು ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಾಯ್, ಥ್ಯಾಂಕ್ ಯು.